ಈಗ ಬಿಡದಿನಲ್ಲಿ ಏನು ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದಾರೆ. ಇದು ಒಂದು ಅವೈಜ್ಞಾನಿಕವಾದ ಯೋಜನೆ. ಈ ಅವೈಜ್ಞಾನಿಕ ಯೋಜನೆ ಅಂದರೆ ಬೆಂಗಳೂರು ನಗರದಲ್ಲೇ ಒತ್ತುವರಿ, ಬೆಂಗಳೂರು ನಗರದ ಪಕ್ಕದಲ್ಲಿ ಸಾಕಷ್ಟು ಮನೆಗಳು, ಕೃಷಿ ಭೂಮಿಗಳಿದೆ. ಅದನ್ನು ಎಲ್ಲ ಒಕ್ಕಲೆಬ್ಬಿಸಿ ಇವರು ಅದನ್ನೆಲ್ಲ ಒಕ್ಕಲೆಬ್ಬಿಸಿ ಇವರು ಯೋಜನೆ ಮಾಡೋದು ಏನಾಗುತ್ತೆ, ಸಮಾಜಕ್ಕೆ ಮತ್ತು ಜನತೆಗೆ ಮಾರಕ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಕಾನೂನು ಹೇಳುತ್ತೆ, ಯಾವುದು ಸಮಾಜಕ್ಕೆ ಮಾರಕವಾಗಿರೋ ಯೋಜನೆಗಳನ್ನ ಸರ್ಕಾರ ಕೈ ಬಿಡಬೇಕು, ಅದನ್ನು ಹಠ ಮಾಡ್ಬೋದು ಅಂತ ಹೇಳಿದೆ. ಆದರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೋಸ್ಕರ ಸುಮಾರು 10,000 ಎಕರೆ ಜಮೀನನ್ನ ಇವತ್ತೇನು ಒತ್ತುವರಿ ಮಾಡಕ್ಕೆ ಹೋಗಿದ್ದಾರೆ. ಇದು ನಮ್ಮ JDS ಪಕ್ಷ ತತ್ವ ಸಿದ್ಧಾಂತ ಏನಂದರೆ, ರೈತರನ್ನ ನಾವು ಫಸ್ಟ್ ಕಾಪಾಡೋದು. ಆ ರೈತರಿಗೆ ಕಾಪಾಡೋ ನಿಟ್ಟಿನಲ್ಲಿ ರೈತರ ಭೂಮಿ ಕಾಪಾಡಿದ್ರೆ ರೈತರು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗಲೇ 2 ದಿನ ಪಾದಯಾತ್ರೆ ಮಾಡಿದ್ದೀವಿ. 3ನೇ ದಿನ ಇವತ್ತು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ನಮ್ಮ ಬಿಡದಿಯ ರೈತರು ಹಾಗೂ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥ JDS ಕಾರ್ಯಕರ್ತ ಜಮಾವಣೆ ಆಗಿದೆ. ಈಗ ನಾವು ಇಲ್ಲಿಂದ ಸಭೆ ಮಾಡಿಕೊಂಡು ವಿಧಾನಸೌಧ ಚಲೋ ಮಾಡಿ, ವಿಧಾನಸೌಧ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿ, ಬಿಡದಿ ರೈತರ ಒಂದು ಏನು ಈ ಅವೈಜ್ಞಾನಿಕವಾದ ಭೂ ಒತ್ತುವರಿ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಿದ್ದೀವಿ. ಜೈ ಹಿಂದ್, ಜೈ JDS, ಜೈ ಕರ್ನಾಟಕ. ಕಾನೂನು ಅಡಿಯಲ್ಲಿ ಯಾವ ರೀತಿ ಸೂಕ್ತ ಇದೆ ಸರ್? ಇದು ಕಾನೂನು ಅಡಿಯಲ್ಲಿ ಯಾವ ರೀತಿ ಖಂಡನೆ ಸರ್? ಕಾನೂನು ಅಡಿಯಲ್ಲಿ ನೋಡಿ, ಈ ಸ್ವತಂತ್ರ ಬಂದಾಗಿದ್ದ ಸುಮಾರು ಭೂ ಸುಧಾರಣೆ ಕಾಯ್ದೆಗಳು ಬಂದಿದ್ದಾವೆ. ಎಲ್ಲ ಭೂ ಸುಧಾರಣೆ ಕಾಯ್ದೆಗೆ ವಿರುದ್ಧವಾಗಿದೆ ಈ ಒಂದು ಅಕ್ವಿಸಿಷನ್. ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಯಾವುದೇ ಫಲವತ್ತಾದ ಭೂಮಿನ ಒತ್ತುವರಿ ಮಾಡಬಾರ್ದು, ಹಾಗೂ ಆಲ್ರೆಡಿ ಡೆವಲಪ್ ಆಗಿರ್ತಕ್ಕ ಭೂಮಿನ ಒತ್ತುವರಿ ಮಾಡಬಾರ್ದು, ಬಂಜರ್ ಭೂಮಿ ಮಾಡಬೇಕು ಅಂತ. ಆದರೆ ಇವರು ಫಲವತ್ತಾಗಿರೋ ಭೂಮಿನ ಆಲ್ರೆಡಿ ಅಭಿವೃದ್ಧಿ ಆಗಿರೋ ಭೂಮಿ ಒತ್ತುವರಿ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಕಾನೂನು ವಿರುದ್ಧ ನಡ್ಕೊಂಡಿದ್ದಾರೆ ಅಂತೇಳಿ ಎಚ್ಚರಿಕೆ ವಹಿಸಕ್ಕೆ ನಾವು ಈ ಒಂದು ಬೃಹತ್ ಪ್ರತಿಭಟನೆ ಏರ್ಪಡೆ ಮಾಡಿದ್ದೀವಿ.